ನನ್ಗೊಂದು ಖುಷಿ ಏನಂದ್ರೆ ನಮ್ಮ ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ನಮ್ಮ ಸ್ಟೇಟ್ ಅಲ್ಲೇ ಮಧುಗಿರಿ ಗೊತ್ತಾಗಿದೆ ಇವಾಗ. ಮಧುಗಿರಿ ಅಂದ್ರೆ ಏನ್ ಗೊತ್ತಾ, 150-60 ಒಂದು ವರ್ಷಕ್ಕೆ 10-20 ಕಾವಡಿ ಜಾಸ್ತಿ ಆಗ್ತಾ ಇದೆ. ಸುಮಾರು 200 ಕಾವಡಿ ಹೋಗ್ತಾ ಇರೋದು ಎಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲೇ ಇಲ್ಲ. ಎಲ್ಲ ನಾವು ಹೆಂಗೆ ಕಾವಡಿ ಸುಬ್ರಹ್ಮಣ್ಯ ಸ್ವಾಮಿ ಮಾಡ್ತಾ ಇದ್ವು, ಅದೇ ರೀತಿ ವರ್ಷನೂ ಮೇಲ್ಮರುತು ದೇವಸ್ಥಾನಕ್ಕೆ ಬಸ್ಗಳನ್ನ ಕಳಿಸ್ತಾರೆ. ನಮ್ಮ ತಾಯಂದಿರು ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ವರ್ಷನೂ 500 ಬಸ್ ಕಳಿಸ್ತಾ ಇದಾರೆ ನಮ್ಮ ತಾಲೂಕಿಂದ. ಅವರು ಒಳ್ಳೆಯ ಒಂದು ಪೂಜೆ, ದೇವರ ಒಂದು ಆಶೀರ್ವಾದ ಅವ್ರಿಗಿರ್ಲಿ. ಅದೇ ರೀತಿ ಒಳ್ಳೆಯ ಒಂದು ಹಳ್ಳಿಗಳೆಲ್ಲ ಒಂದು ರೋಡ್ಗಳಾಗ್ಲಿ, ಮನೆಗಳಾಗ್ಲಿ, ಸ್ಕೂಲ್ ಆಗ್ಲಿ, ಲೈಟ್ ಆಗ್ಲಿ, ನೀರಿನ ವ್ಯವಸ್ಥೆ ಎಲ್ಲಾನು ಮಾಡ್ಕೊಡ್ತಾ ಇದಾರೆ. ಅದ್ರಲ್ಲಿ ಇನ್ನೊಂದು ಮುಖ್ಯ ಏನಂದ್ರೆ ಅವ್ರ ಜಾತಿ ಭೇದ ಯಾವ್ದು ಇಟ್ಕೊಂಡಿಲ್ಲ. ಎಲ್ಲಾ ಜಯಂತಿಗಳು ನನ್ನ ಮುಳಬಾಗಿಲು ತಾಲೂಕಿನ ಅಂತೇಳಿ ಎಲ್ಲಾ ಜಯಂತಿಗಳು ಒಂದೇ ಅದ್ದೂರಿಯಾಗಿ ಮಾಡ್ತಾ ಇದಾರೆ. ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಎಲ್ಲಾ ಜಾತಿಗಳು ನಮ್ಮ ಜೊತೆ ನಾವು ಎಲ್ಲರೂ ಒಂದೇ ಅಂತ ಹೇಳಿ ಮಾಡ್ತಾ ಇದಾರೆ. ನಿಜವಾಗ್ಲೂ ಅವ್ರಿಗೆ ನಮ್ಮ ತಾಲೂಕಿಂದ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಏನ್ ಈ ದಿನ ಮಧುಗಿರಿ ಪಂಚಾಯತಿ ಸುಬ್ರಹ್ಮಣ್ಯ ಸ್ವಾಮಿ ಕಾವಡಿ ಪೂಜಾ ಕಾರ್ಯಕ್ರಮ 36ನೇ ವರ್ಷದ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಮುಷ್ಟೂರು, ಗಡ್ಡೂರು, ನಿಂಗ್ಲಿ, ಹೆಬ್ನಿ ಪಂಚಾಯತಿಯ ಎಲ್ಲ ನಾಯಕರು, ಮುಖಂಡರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಸ್ವಾಗತ ಕೊಡ್ತಾ, ಅದೇ ರೀತಿ ನನ್ನ ಮುದಗಿರಿನ ಎಲ್ಲ ಗ್ರಾಮಸ್ಥರು, ನನ್ನ ರೈತ ಬಾಂಧವರು, ಎಲ್ಲ ಸಾರ್ವಜನಿಕರು ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮಸ್ಕರಿಸ್ತಾ, ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ. ಅವ್ರಿಗೆ ನೀವು ಒಳ್ಳೆ ಒಂದು ಇದು ಕೊಟ್ರೆ ಸುಮಾರು ಇನ್ನೂ 1 ಅವರ್ ಬೇಕಾದ್ರೆ ಎಷ್ಟ ನಾವು ಇದು ಮಾಡ್ಬೋದು. ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ, ಅದೇ ತರ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ, ಈ ದಿನ ನನ್ಗೊಂದು ಖುಷಿ ಏನಂದ್ರೆ ನಮ್ಮ ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ನಮ್ಮ ಸ್ಟೇಟ್ ಅಲ್ಲೇ ಮಧುಗಿರಿ ಗೊತ್ತಾಗಿದೆ ಇವಾಗ. ಮಧುಗಿರಿ ಅಂದ್ರೆ ಏನ್ ಗೊತ್ತಾ, 150-60 ಒಂದು ವರ್ಷಕ್ಕೆ 10-20 ಕಾವಡಿ ಜಾಸ್ತಿ ಆಗ್ತಾ ಇದೆ. ಸುಮಾರು 200 ಕಾವಡಿ ಹೋಗ್ತಾ ಇರೋದು ಎಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲೇ ಇಲ್ಲ. ಆ ತರ ಒಂದು ಅಣ್ಣ ತಮ್ಮನ ತರ ಊರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಈ ದೇವರ ದರ್ಶನಕ್ಕೆ, ಈ ದೇವರ ಆಶೀರ್ವಾದ ಪಡ್ಕೊಳ್ಳಕ್ಕೆ ಮನೆಯಲ್ಲಿ ಕಾವಡಿ ಎತ್ತಿ ಒಂದು ಭಕ್ತಿಯಿಂದ 4-5 ದಿವಸದಿಂದ ಯಾವುದೇ ಒಂದು ಇದರಿಂದ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡಿ ಇಂಥ ಭಕ್ತಿಯಿಂದ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನನ್ನ ಮುದುಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ದಿನ ಇಂಥ ಭಕ್ತಿ ಇದ್ರೇನೆ ಒಳ್ಳೆ ಒಂದು ಆರೋಗ್ಯ ಇರೋದು, ಒಳ್ಳೆ ಮಳೆ ಬೀಳೋದು, ದೊಡ್ಡವರು ಚಿಕ್ಕವರು ಅಂತ ಗೊತ್ತಾಗೋದು ಇಂಥ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ಊರಿನ ಒಗ್ಗಟ್ಟಲ್ಲಿ. ಅದಕ್ಕೋಸ್ಕರ ನೀವು ಮಾಡ್ತಿರುವಂತ ಒಂದು ಪೂಜಾ ಕಾರ್ಯಕ್ರಮ ಎಲ್ಲ ಊರುಗಳಲ್ಲಿ ತಿಳಿಬೇಕು ಅಂತೇಳಿ ನಮ್ಮ ಮುದ್ಗಿರಿಂದ ತಿಳ್ಕೊಳ್ಳೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ನಾವು ಕೂಡ ಸುಮಾರು ಇಲ್ಲಿ ಆರ್ಕೆಸ್ಟ್ರಾ ಹಾಕ್ಸ್ಬೇಕು ಅಂದ್ರೆ ನಾನು ಅಂತ ಹೇಳಿದೆ ಫಸ್ಟ್ 5-4 ವರ್ಷ ಏನಿದು ಕೇಳಿದಾಗ ಇದು ನನ್ನ ಸ್ವಂತೂರಪ್ಪ ಅಂದ್ರೆ, ಯಾಕಂದ್ರೆ ನಾನು ಹುಟ್ಟಿದಾಗಿಲ್ಲ ಹಿಂಗೆ ಹೋಗೋದು ಹಿಂಗೆ ಬರೋದು, ಇಲ್ಲೋದೇನೋ ಹೋಗ್ಬೇಕು, ರೋಡಲ್ಲಿ ಹೀಗೆ ಬರ್ಬೇಕು, ಅವ ನನ್ನ ಸ್ವಂತೂರಲ್ವಲ್ಲ. ಅದಕ್ಕೋಸ್ಕರ ನೀವು ವರ್ಷ ನೀವು ಹೇಳಿದ್ರೆ ಮಾಡ್ತೀನಿ ಅಂದ್ರು, ಅದ ಕಾರಣಗಳನ್ನ ಲೇಟ್ ಮಾಡಿದ್ರು. ನಿನ್ನೆ ಸಾಯಂಕಾಲ ಆಗ್ಲೇಬೇಕು ಅಂತಂದ್ರು. ಅದನ್ನೇ ಮಾತಾಡಿದಕ್ಕೆ ನಮ್ಮ ಶಾಸಕರು ಬರ್ಬೇಕಾಗಿತ್ತು. ನಮ್ಮ ಶಾಸಕ ಸಂಬಂಧಿ ಮಂಜನವರು ಇಲ್ಲಿ ಇವತ್ತು ದಿನ ಫಿಕ್ಸ್ ಆಗಿದ್ದಕ್ಕೆ ಬೇರೆ ಕೆಲಸಗಳನ್ನ ಹೋಗಿದ್ದಾರೆ. ಅದೇ ರೀತಿ ನಮ್ಮ ಕೋರ್ ಕಮಿಟಿ JDS ಕೋರ್ ಕಮಿಟಿ ಹನುಮಂತಯ್ಯನವರು ಬರ್ಬೇಕಾಗಿತ್ತು. ನಮ್ಮ JDS ಅಧ್ಯಕ್ಷರಾದಂತ ಕಡಲಿ ನಾಗರಾಜನವರು ಬರ್ಬೇಕಾಗಿತ್ತು. ಇವತ್ತು ದಿನ ಫಿಕ್ಸ್ ಆಗಿದ್ದಕ್ಕೆ ಬೇರೆ ಕೆಲಸಗಳಿಂದ ಬರಕ್ಕಾಗಲಿಲ್ಲ. ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ, ಇವತ್ತು ದಿನ ಒಂದು ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನೀವೆಲ್ಲರ ಒಂದು ಉತ್ಸಾಹದಿಂದ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ. ಇದೇ ರೀತಿ ನೀವು ಮಾಡ್ಕೊಂಡು ಹೋಗ್ರಿ. ಒಳ್ಳೆ ಆರೋಗ್ಯ ಇರಲಿ, ಒಳ್ಳೆ ಮಳೆ ಬೀಳಲಿ, ಒಳ್ಳೆ ನಮ್ಮ ಊರಿನ ಎಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ತಾಲೂಕೆಲ್ಲ ಚೆನ್ನಾಗಿರ್ಬೇಕು, ನಿಮ್ಮ ಪೂಜೆ ಕಾರ್ಯಕ್ರಮದಿಂದ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಇದು ಮಾಡ್ತೀನಿ. ಅದೇ ರೀತಿ ನನ್ನ ಶಾಸಕರ ಸಮೃದ್ಧಿ ಮಂಜನವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಇವತ್ತು ಎಲ್ಲ ನಾವು ಹೆಂಗೆ ಕಾವಡಿ ಸುಬ್ರಹ್ಮಣ್ಯ ಸ್ವಾಮಿ ಮಾಡ್ತಾ ಇದ್ವು, ಅದೇ ರೀತಿ ವರ್ಷನೂ ಮೇಲ್ಮರುತು ದೇವಸ್ಥಾನಕ್ಕೆ ಬಸ್ಗಳನ್ನ ಕಳಿಸ್ತಾರೆ. ನಮ್ಮ ತಾಯಂದಿರು ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ವರ್ಷನೂ 500 ಬಸ್ ಕಳಿಸ್ತಾ ಇದಾರೆ ನಮ್ಮ ತಾಲೂಕಿಂದ. ಅವರು ಒಳ್ಳೆಯ ಒಂದು ಪೂಜೆ, ದೇವರ ಒಂದು ಆಶೀರ್ವಾದ ಅವ್ರಿಗಿರ್ಲಿ. ಅದೇ ರೀತಿ ಒಳ್ಳೆಯ ಒಂದು ಹಳ್ಳಿಗಳೆಲ್ಲ ಒಂದು ರೋಡ್ಗಳಾಗ್ಲಿ, ಮನೆಗಳಾಗ್ಲಿ, ಸ್ಕೂಲ್ ಆಗ್ಲಿ, ಲೈಟ್ ಆಗ್ಲಿ, ನೀರಿನ ವ್ಯವಸ್ಥೆ ಎಲ್ಲಾನು ಮಾಡ್ಕೊಡ್ತಾ ಇದಾರೆ. ಅದ್ರಲ್ಲಿ ಇನ್ನೊಂದು ಮುಖ್ಯ ಏನಂದ್ರೆ ಅವ್ರ ಜಾತಿ ಭೇದ ಯಾವ್ದು ಇಟ್ಕೊಂಡಿಲ್ಲ. ಎಲ್ಲಾ ಜಯಂತಿಗಳು ನನ್ನ ಮುಳಬಾಗಿಲು ತಾಲೂಕಿನ ಅಂತೇಳಿ ಎಲ್ಲಾ ಜಯಂತಿಗಳು
ಒಂದಾಗಿ ಅದ್ದೂರಿಯಾಗಿ ಮಾಡ್ತಾ ಇದಾರೆ. ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಎಲ್ಲಾ ಜಾತಿ ನಮ್ಮ ಜಾತಿ ನಾವು ಎಲ್ಲರೂ ಒಂದೇ ಅಂತ ಹೇಳಿ ಮಾಡ್ತಾ ಇದಾರೆ. ನಿಜವಾಗ್ಲೂ ಅವ್ರಿಗೆ ನಮ್ಮ ತಾಲೂಕಿಂದ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಈ ದಿನ ನೀವು ಮುಂದಿನ ದಿನಗಳಲ್ಲಿ ಕೂಡ ಸಹ ಅದೇ ರೀತಿ ನಮ್ಮ ಸಮೃದ್ಧಿ ಮಂಡಳಿ ಎಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ಶಾಸಕರಾದ್ರು ಇವತ್ತು ವಿಧಾನಸೌಧದಲ್ಲಿ ಗಲಾಟೆ ಮಾಡಿ ನನ್ನ ರೈತರು ನನ್ನ ಗಡಿಪಾಗ್ತಿರುವಂತ ಒಂದು ರೈತರಿಗೆ ಅನ್ಯಾಯ ಆಗ್ತಾರೆ ಅಂತೇಳಿ ಪ್ರತಿಯೊಂದು ಸೆಷನ್ ಅಲ್ಲಿ ಗಲಾಟೆ ಮಾಡ್ತಾ ಇದಾರೆ. ಯಾಕೆ ಗಲಾಟೆ ಮಾಡ್ತಾರೆ? ಈ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಒಂದ್ ದಿವಸ ಒಂದು ಸೆಷನ್ಗೆ ಒಂದ್ಸರಿ ಒಂದು ಪಾಯಿಂಟ್ ಎತ್ಕೊಂಡ್ರೆ ಒಂದು ಪಾಯಿಂಟ್ ಏನಂದ್ರೆ ನೀವು ಕುಡಿಯಕ್ಕೆ ಬೆಂಗಳೂರಲ್ಲಿ ಬಿಸಿಲರಿ ನಾವು ಕುಡಿಯಕ್ಕೆ ನೀರು ಅಂತ ಹೇಳ್ತಾರೆ. ಅದೇ ತರ ಕೇಳಿ ಒಳ್ಳೆ ಇದು ಮಾಡ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಸಹ ಎಲ್ಲ ಆಶೀರ್ವಾದದಿಂದ ಎಲ್ಲ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗ್ಲಿ ಜೆಡ್ಪಿಟಿಪಿ ಎಲೆಕ್ಷನ್ ಆಗ್ಲಿ ಮತ್ತು ಎಲ್ಲ ಎಲೆಕ್ಷನ್ ಕೂಡ ಸಹ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಳ್ಳೆಯವ್ರ ಆಯ್ಕೆ ಮಾಡಿಕೊಂಡು ಒಳ್ಳೆ ಸೇವೆ ಮಾಡ್ಕೊಂಡು ನಾವೆಲ್ಲರೂ ಮಾಡ್ಬೇಕು ಅಂತೇಳಿ ಇವತ್ತು ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದ್ದು. ಅದೇ ರೀತಿ ಎಲ್ಲ ನನ್ನ ನಾಯಕರು ಮುಖಂಡರು ಎಲ್ಲರೂ ಬರ್ಬೇಕಾಗಿತ್ತು. ಎಲ್ರಿಗೂ ಸ್ವಾಗತ. ಈ ದಿನ ನೀವೆಲ್ಲರೂ ಇಷ್ಟು ಆರಾಮಾಗಿದ್ದು ಇವತ್ತು ಇಷ್ಟು ಗೌರವದಿಂದ ನೀವು ಇದು ಮಾಡಿ ನಡೆಸ್ಕೊಡ್ತಾ ಇದ್ರೆ ನಿಮ್ಗೆ ನಿಜವಾಗ್ಲೂ ನಮಸ್ಕರಿಸ್ತಾನ. ಇದೇ ರೀತಿ ನೀವೆಲ್ಲ ಯಾವುದೇ ಒಂದು ದಿನ ಒಂದು 12 ಗಂಟೆವರೆಗೂ ಅವರು ಪೊಲೀಸರು ನಮ್ಗೆ ಟೈಮ್ ಕೊಡ್ತಾರೆ. ನೀವು ಗಾಡಿಗಳಲ್ಲಿ ಬಂದಿರ್ತೀರಾ, ನಿಧಾನಕ್ಕೆ ಹೋಗ್ಬೇಕು. ಆ ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಳೆ ಆಗ್ಲಿ, ಒಳ್ಳೆ ನಮ್ಗೆ ಆರೋಗ್ಯ ಇರಲಿ, ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ನಾನು ಎಲ್ಲರೂ ಹೇಳ್ಕೊಂಡು ಆ ದೇವರ ಆಶೀರ್ವಾದದಿಂದ ನಾವು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಈ 4 ಮಾತನ್ನು ಮಾತಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ. ಇದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಎಲ್ಲಾದ್ರೂ ಒಳ್ಳೆ ಒಂದು ಇದನ್ನ ಯಾವುದೇ ಒಂದು ಪ್ರಾಬ್ಲಮ್ ಅಂತ ಮಾಡ್ಕೊಡ್ತಾರೆ. ಅವ್ರಿಗೂ ಸಹ ನೀವು ಇದು ಧನ್ಯವಾದ ಅರ್ಪಿಸಬೇಕು. ಚೆನ್ನಾಗಿ ಮಾಡ್ಕೊಡ್ತಾ ಇದಾರೆ. ಅದಕ್ಕೆ ಇವ್ರಿಗೂ ಸಹ ಎಲ್ಲೇ ಆದ್ರೂ ನಾವು ಹೇಳಿ ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕಂತ ಬಂದು ಅವ್ರು ಮಾಡ್ಕೊಡ್ತಾ ಇದಾರೆ. ಒಳ್ಳೆ ಒಂದು ಮೆಸೇಜ್ ಇದೆ ಅವ್ರದ್ದು. ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ಕೊಡ್ತಾರೆ. ಅವ್ರಿಗೂ ಸಹ ಸ್ವಾಗತ ಕೊಡ್ತಾರೆ. ಜೈ ಹಿಂದ್. Thank you so much, sir.